चक्षुस्तस्य निमीलनादिसमये किं द्वितीयो दर्शने किं तत्राहमतो भवान् परमतम् ज्योतिस्तदस्मि प्रभो ज्योतिस्तदस्मि प्रभो चक्षुस्तस्य निमीलनादिसमये किं द्वितीयो दर्शने किं तत्राहमतो भवान् परमतम् ज्योतिस्तदस्मि प्रभो ज्योतिस्तदस्मि प्रभो। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्मा तस्मै श्रीगुरवे नमः। अन्नयार्या पीत्वापनैव सुहित मनुजा भवेयुः। त्वं वेङ्कटाचलपतेरिव भक्तिसारम् श्रीताळपाकगुरुदेव नमो नमस्ते। श्रीताळपाकगुरुदेव नमो ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬದನಾಗುಂಟ್ನಲ್ಲಿ ನಡೀತಾ ಇರುವಂತಹ ತಿಂಗಳ ವಿಶೇಷ ಭಕ್ತ ಶಿರೋಮಣಿಗಳ ಕಾರ್ಯಕ್ರಮ ಇದು 2ನೇ ಕಾರ್ಯಕ್ರಮ ನಮ್ಮ ಗುಂಪಿನಲ್ಲಿ ನಡೀತಾ ಇರೋದು. ಕಳೆದ ತಿಂಗಳು ನಮ್ಮ ಗುಂಪಿನ ಹೆಮ್ಮೆಯ ಗಾಯಕಿ ಶ್ರೀಮತಿ ಶೈಲಜಾ ರಾವ್ ಅವ್ರ ಮನೆಯಲ್ಲಿ ಮಾಡಿದ್ವಿ. ಅವತ್ತು ಗಾಯನವನ್ನು ಶ್ರೀಮತಿ ಉಷಾಭೂಷಣ್ ಅವರು ಮಾಡಿದ್ರು. ಹಾಗೂ ನಮ್ಮ ಮೃದಂಗ ವಾದ್ಯಗಾರರಾದಂತಹ ಶ್ರೀಯುತ ಪವನ್ ಅವ್ರ ಶಿಷ್ಯ ಬಂದಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಅಂತ ಹೇಳಕ್ ಹೆಮ್ಮೆ ಆಗುತ್ತೆ. ಈ ಕಾರ್ಯಕ್ರಮನ ಹೀಗೆ ಪ್ರತಿ ತಿಂಗಳು ಮಾಡಬೇಕು ಅನ್ನೋ ಆಸೆ ಇದೆ. ಮಾಡೋಣ ಅಂದ ತಕ್ಷಣ ನಮ್ಮ ಲಕ್ಷ್ಮೀ ಮೋಹನ್ ಅವರು ಸಹಕಾರ ಕೊಟ್ಟು ನಮ್ಮನೆಯಲ್ಲಿ ಮಾಡಿ ಮೇಡಮ್, ಆದ್ರೆ ದೂರ ಅಲ್ವಾ ಅಂದ್ರು. ದೂರ ಆದ್ರೂ ಪರವಾಗಿಲ್ಲ, ಮನಸ್ಸು ತುಂಬಾ ಹತ್ರ ಆಗಿದೆಯಲ್ಲ, ಮಾಡಬೇಕು ಅನ್ನೋದೊಂದು ಖುಷಿ ಅಂತ ಇರುತ್ತಲ್ಲ, ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಕ್ತ ಶಿರೋಮಣಿಗಳ 2ನೇ ಕಾರ್ಯಕ್ರಮ, ಶ್ರೀ ಅನ್ನಮಾಚಾರ್ಯರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಗಾಯನ ಮಾಡಲು ಬಂದಿರುವಂತಹ ಶ್ರೀಮತಿ ಚರಣಾ ವಿಜಯ್, ಇವರು ಮೈಸೂರಿನಿಂದ ಬಂದಿದ್ದಾರೆ. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಮಾಡಿದ್ದಾರೆ. ಸಂಗೀತ ವಿದೂಷಿಯವರು. ಅಲ್ಲಿ ಸಂಗೀತ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು ಒಂದು 100 ಜನದಷ್ಟು ಹುಡುಗರುಗಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಅವರ ಜೊತೆ ಬಂದಿರುವಂತಹ ಶ್ರೀಯುತ ವಿಜಯ್ ಅವ್ರಿಗೂ ಸ್ವಾಗತ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಬರೀ ಹಾಡಿದ್ರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಒಂಚೂರು ವಾದ್ಯಗೋಷ್ಠಿ ಇದ್ರೆ ಚಂದ ಅಂತ ಹೇಳಿ ನಾನು ಶ್ರೀಯುತ ಪವನ್ ಸರ್ ಹತ್ರ ಅಂದೆ. ಅವ್ರು ನಮ್ಗೆ ಈಗಾಗಲೇ ಹಳಬ್ರು. ಕಳೆದ ಒಂದು ಪುರಂದರ ಗ್ರೂಪ್ನಲ್ಲಿ ಕೂಡ ಬಂದು ಮೃದಂಗ ನುಡಿಸಿದ್ರು ಸತತವಾಗಿ 3 ಗಂಟೆ ಕಾಲ. ತುಂಬಾ ಸಂತೋಷ ಆಯ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಈಗ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಎಲ್ರಿಗೂ ನಮಸ್ಕಾರ.